ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನಲ್. ನಾನು ಈ ಹಿಂದೆ ಬ್ಲಾಗಲ್ಲಿ ಹೇಳ್ದಾಗೆ ನನ್ನ ಅಭ್ಯಾಸಗಳಲ್ಲಿ ಅಥವಾ ನನ್ನ ದಿನಚರಿದು ಬಗ್ಗೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ ಅಂತ. ನಾನು ಎದ್ದಿದ ತಕ್ಷಣ ನನ್ನ ಡೇ ಸ್ಟಾರ್ಟ್ ಆಗೋದೇ ಮನೆ ಮುಂದೆ ರಂಗೋಲಿ ಹಾಕಿದ ಮೇಲೆ ಅಂತ. ಸೊ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಇವತ್ತು ವಿಡಿಯೋ ಮಾಡಿದ್ದೀನಿ, ನಿಮಗೆಲ್ಲ ಶೇರ್ ಮಾಡೋಣ ಅಂತ. ಸೊ ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಮತ್ತು ನಮ್ಮ ಮನೇಲಿ ಏನಾದರೂ ಒಂದು ಫಂಕ್ಷನ್ ಇದೆ ಅಥವಾ ಪೂಜೆ ಇದೆ ಆ ಥರ ಎಲ್ಲ ಇದ್ದಾಗ ಹೆಂಗೆ ಗೊತ್ತಾಗಬೇಕು ಅಂದರೆ ಮನೆ ಮುಂದೆ ರಂಗೋಲಿಯಿಂದನೇ ಗೊತ್ತಾಗಬೇಕು. ರಂಗೋಲಿ ತುಂಬ ಚೆನ್ನಾಗಿ ಹಾಕಿದರೆ, ಕಲರ್ ಎಲ್ಲ ಹಾಕಿದರೆ ಇವ್ರ ಮನೇಲಿ ಏನೋ ಸ್ಪೆಷಲ್ ಇದೆ ಇವತ್ತು ಅಂತ ಅಲ್ಲಿಂದನೇ ಗೊತ್ತಾಗೋದು. ಆ ಥರ ಸ್ಪೆಷಲ್ ಡೇಸಲ್ಲಿ ರಂಗೋಲಿ ಹಾಕ್ತಿದ್ದಾಗ ನಮ್ಮಮ್ಮ ಮೇಲಿಂದ ಹೇಳ್ತಿರ್ತಾರೆ, ಇನ್ನೂ ಆಗಿಲ್ವಾ ನಿಂದು, ಇನ್ನೂ ಆಗಿಲ್ಲ ನಿಂದು, 1 ಅವರ್ ಆಯಿತು, 2 ಅವರ್ಸ್ ಆಯಿತು ಅಂತ. ರಂಗೋಲಿ ಹಾಕೋದು ಅಂದರೆ ಅಷ್ಟು ಈಸಿ ಇಲ್ಲ. ಡೈಲಿ ಹಾಕೋದಂದರೆ ಯಾವುದೋ ಒಂದು ರಂಗೋಲಿ ಹಾಕ್ತೀವಿ. ಈವೆಂಟ್ಸು ಅಥವಾ ಫಂಕ್ಷನ್ನು ಪೂಜೆಗೆ ಹಾಕಬೇಕಂದ್ರೆ ನನಗೆ ಮಿನಿಮಮ್ 2 ಅವರ್ಸ್ ಬೇಕು ಒಂದು ರಂಗೋಲಿ ಹಾಕೋದಕ್ಕೆ. ಡೈಲಿ ಹಾಕೋದಕ್ಕೆಲ್ಲ 2 ಅವರ್ಸ್ ಏನು ಟೈಮ್ ತೊಗೊಳಲ್ಲ. ಒಂದು 10 ಮಿನಿಟ್ಸಲ್ಲಿ ಹಾಕ್ಬಿಡ್ತೀನಿ. ಅಲ್ಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕೋಕ್ಕೆ ನನಗೆ 10 ಮಿನಿಟ್ಸ್ ಸಾಕು. ಬಟ್ ಸ್ಪೆಷಲ್ ಡೇಸ್ ಅಂತೂ 2 ಅವರ್ಸ್ ಬೇಕು. ನಾನು ಎಲ್ಲಾದರೂ ರಂಗೋಲಿ ಕಾಂಪಿಟೇಷನ್ ಇದ್ದರೆ ಹೋಗ್ಬಿಡ್ತೀನಿ. ಪ್ರೈಸ್ ಬರುತ್ತೆ ಅಥವಾ ಕ್ಯಾಶ್ ಪ್ರೈಸ್ ಇರುತ್ತೆ, ಅದಕ್ಕೆಲ್ಲ ಹೋಗೋದಿಲ್ಲ. ನನಗೇನೋ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಕಲರ್ಸ್ ಎಲ್ಲ ತೊಗೊಂಡು ಹೋಗ್ಬಿಡ್ತೀನಿ. ಸೊ 3 ಕಡೆ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ರಂಗೋಲಿ ಕಾಂಪಿಟೇಷನಲ್ಲಿ. ಮುಂದಿನ ಬ್ಲಾಗಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಮತ್ತು ನನಗೆ ನಮ್ಮ ಮನೆ ರೋಡಲ್ಲಿ ಯಾರೇ ರಂಗೋಲಿ ಹಾಕಿದ್ರು ನಮ್ಮ ಮನೆ ಮುಂದೆ ಇರೋ ರಂಗೋಲಿನೇ ಚೆನ್ನಾಗಿರಬೇಕು ಅನ್ನೋದು. ಸೊ ಅದಕ್ಕೆ ಟೈಮ್ ತೊಗೊಂಡು ನೀಟಾಗಿ ಹಾಕ್ತಾಯಿರ್ತೀನಿ. ಅದೇನೋ ನನಗೆ ಆ ಥರ ನಮ್ಮ ಮನೆ ಮುಂದೆ ಇರೋ ರಂಗೋಲಿ ಎಲ್ರಿಗಿಂತ ಚೆನ್ನಾಗಿರಬೇಕು ಅಂತ. ಮತ್ತು ನಾನು ಹಾಕಿ ರಂಗೋಲಿ ಮೇಲೆ ಬಂದು 1 ಅವರ್ ಆಗಿದ ತಕ್ಷಣ ಮನೆ ಮುಂದೆ ರಂಗೋಲಿನ ಹುಡುಗರು ಹಾಳು ಮಾಡಿಬಿಟ್ಟಿರ್ತಾರೆ. ಬೇಕಂತನೋ ಅಥವಾ ಗೊತ್ತಿಲ್ಲದೇನೋ ಆಗುತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ನಮ್ಮ ಮನೆ ಮುಂದೆ ಯಾವತ್ತೂ ಅಷ್ಟೇ ಯಾವ ರಂಗೋಲಿ ಹಾಕಿದ್ರೂ 1 ಅವರ್ ಮೇಲೆ ಇರಲ್ಲ, ಹಾಳು ಮಾಡಿಬಿಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಇನ್ನೂ ಹೆಚ್ಚು ರಂಗೋಲಿ ವಿಡಿಯೋನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.